4,48,000 ಒಂದು ಉತ್ತಮವಾದಂತ ಬಜೆಟ್ ಅನ್ನು ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ಮೂಲ ಸೌಕರ್ಯ ಆ ಭಾಗದ ಎಲ್ಲೆಲ್ಲಿ ಕೊರತೆ ಇದೆ ಎಲ್ಲದಕ್ಕೂ ಆದ್ಯತೆ ಕೊಟ್ಟಿದ್ದಾರೆ. ನನಗೆ ನಿನ್ನೆ ನೋಡಿದಾಗ ಬಹಳ ಖುಷಿ ಆಯ್ತು. ಒಳ್ಳೆ ಆದ್ಯತೆ ಕೊಟ್ಟಿದ್ದಾರೆ. ಹಣಕಾಸಿನ ಕೊರತೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಸಾಲ ಮಾಡೋದಂಥದ್ದು ಇದ್ದೇ ಇರುತ್ತೆ. ಎಲ್ಲರೂ ಸಾಲ ಮಾಡಿದ್ದಾರೆ. ಮೋದಿಜಿಯವರು ಸಾಲ ಮಾಡಿದ್ದಾರೆ, ನಾವು ಸಾಲ ಮಾಡಲೇಬೇಕಾಗತ್ತೆ. ಬಹಳ ಜನ ಬಿಜೆಪಿಯವರು ಟೀಕೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರಿಗೆ ಏನು ಅಂತ ಅಲ್ಲಲ್ಲ ಸಾಲಮಯ್ಯ ಅಂತ ಹಾಕಿದ್ದಾರೆ, ಸಾಲ ರಾಮಯ್ಯ ಅಂತ ಎಲ್ಲ ಹಾಕೊಂಡಿದ್ದಾರೆ. ಅಲ್ಲ ಮರ್ರ, ಎಲ್ಲರೂ ಸಾಲನೆ ಮಾಡಿ ಬಿಜೆಪಿಯವರು ಇನ್ನಿದ್ದಾಗಲೂ ಸಾಲ ಮಾಡಿದ್ದಾರೆ. ಮಾನ್ಯ ಪ್ರಧಾನಮಂತ್ರಿಗಳು ಸಹ ಎಷ್ಟು ಲಕ್ಷ ಕೋಟಿ ಅನ್ನೋದು ಅವ್ರ ಹತ್ರನೇ ಕೇಳಬೇಕು. ಅವರು ಸಾಲ ಮಾಡಿದ್ದಾರೆ. ಅವರೇ ರಾಜ್ಯದಲ್ಲಿರುವಂತ ಬಿಹಾರದಲ್ಲಿ ಎಷ್ಟು ಸಾಲ ಮಾಡಿದರೆ ಕೇಳಬೇಕು, ಗುಜರಾತ್ ಅಲ್ಲಿ ಎಷ್ಟು ಸಾಲ ಮಾಡಿದರೆ ಕೇಳಬೇಕು, ಮಹಾರಾಷ್ಟ್ರದಲ್ಲಿ ಎಷ್ಟು ಸಾಲ ಮಾಡಿದರೆ ಕೇಳಬೇಕು. ಅವರಿಗೆಲ್ಲ ಏನ್ ಹೇಳ್ತಾರೆ ಇವ್ರು ಕೇಳಬೇಕಲ್ಲ. ಹಾಗಾಗಿ ಸಾಲ ಮಾಡೋದು ಸಹಜವಾಗಿ ಸರ್ಕಾರದಲ್ಲಿ ಆದ್ಯತೆ ಮೇಲೆ ಮಾಡ್ತಾರೆ. ರಾಜ್ಯ ಸರ್ಕಾರಕ್ಕೆ ನಮ್ಮ ಕೊರತೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಏನು ಹಿಂದೆ GST ಏನು ಕಮ್ಮಿ ಮಾಡಿದ್ರು, ಇಷ್ಟು ವರ್ಷ ತಿಂದ್ರು, ಚೆನ್ನಾಗಿ ದುಡ್ಡು ಮಾಡ್ಕೊಂಡ್ರು. ಮೊಸರಿಂದ ಹಿಡಿದು ಸಣ್ಣ ಪುಟ್ಟಕ್ಕೆಲ್ಲ GST ಹಾಕಿ ಆವಾಗ ತೆಗ್ದಿಲ್ಲ. 11 ವರ್ಷ GST ತಿಂದ್ಬಿಟ್ಟು ಇವಾಗ ಅದನ್ನ ಮೊನ್ನೆ ರದ್ದು ಮಾಡಿದ್ರು. ನಮಗೆ 15,000 ಕೋಟಿ ರೂಪಾಯಿ ನಮಗೆ ಹೊರೆ ಆಯ್ತು. 15,000 ಕೋಟಿ ರೂಪಾಯಿ ವರ್ಷ ನಮಗೆ ಹೊರೆ ಆಗ್ತಾ ಬಂತು. ಅದು ಸ್ವಲ್ಪ ನಮಗೆ ಕೊಡ್ತಾ ಬಿತ್ತು. ಒಂದು, ಕೇಂದ್ರದಿಂದ ಬರಬೇಕಾಗಿರುವಂತ 31,000 ಕೋಟಿಯಲ್ಲಿ ನಮಗೆ ಬಂದಿರೋದೇ 11,000 ಕೋಟಿ ಬಂದಿದೆ. ಇನ್ನು ಬಾಕಿಯದು ಬರಲಿಲ್ಲ. ಆಮೇಲೆ JJM ಈ ದೇಶದಲ್ಲಿ ನನ್ನ ಕನಸು ಅಂತ ಮೋದಿಜಿ ಅವರು ಹೇಳಿದ್ರು. ನಾನು 24x7 ಕೊಡಬೇಕು, ಈ ರಾಷ್ಟ್ರದಲ್ಲಿ ಎಲ್ಲರಿಗೂ ಕುಡಿಯೋ ನೀರು ಕೊಡಬೇಕು, ಮನೆ ಗರ್ ಪಾನಿ ಅಂತ ಹೇಳಿ ಒಂದು ಯೋಜನೆ. ಬಹಳ ಖುಷಿ ಆಯ್ತು, ನನಗಂತೂ ಭಾರಿ ಖುಷಿ ಆಯ್ತು. ಇರ್ಲಿ, ಅದರ ಒಂದು ಸಾಧನೆ ಇರ್ಲಿ ಅಂತ ಹೇಳಿದ್ರು, ಮಾಡಿದ್ರು. ಆದ್ರೆ ಗರ್ ಯೋಜನೆ ಮಾಡಿರುವಂತ ಏನು JJM ಇಡೀ ರಾಜ್ಯದಲ್ಲಿ 50% ನಾವು ಕೊಡಬೇಕು, 50% ಅವ್ರು ಕೊಡಬೇಕು. ಇವತ್ತಿಗೂ ನಮ್ಗೆ ಆ ದುಡ್ಡು ಬರಲಿಲ್ಲ. ಇವತ್ತಿಗೂ ದುಡ್ಡು ಬರದೆ ನಮ್ಮ ಯೋಜನೆ ಹಾಗೆ ನಿಂತೋಗಿದೆ. ಹಾಗಾಗಿ ಏನು ಇವರು ರಾಷ್ಟ್ರದಲ್ಲಿ ನಮ್ಮ ಸಾಧನೆ ಅಂತ ಏನು ತೋರಿಸಿದ್ರು, ಆ ಸಾಧನೆ ದುಡ್ಡು ಬಿಡುಗಡೆ ಮಾಡಿದ್ರೆ ಎಲ್ಲ ಚೆನ್ನಾಗುತ್ತೆ. ನಮ್ಮ ಸರ್ಕಾರದ ಎಲ್ಲ ಹಣ ಬಿಡುಗಡೆ ಆಗಿದೆ. ಆದ್ರೆ ಈ 50% ಕೊಡುವಂತ ದುಡ್ಡು ಕೇಂದ್ರ ಇವತ್ತಿಗೂ ಬಿಡುಗಡೆ ಮಾಡ್ದಾನೆ. JJM ವರ್ಕ್ ನಮ್ಮಲ್ಲಿ ಎಲ್ಲ ನಿಂತೋಗಿದೆ, ಎಲ್ಲ ಸ್ಟಾಪ್ ಆಗಿದೆ. ಎಲ್ಲರೂ ಕೇಳಿದ್ರೆ ದುಡ್ಡು ಬಿಡುಗಡೆ ಆಗಲ್ಲ, ನಾವು ಮಾಡಲ್ಲ ಸರ್ ಅಂತ ಕೂತಿದ್ದಾರೆ. ಹಾಗಾಗಿ 50% ಇಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 100% ಬೇಕಾಗುತ್ತೆ. ಅದನ್ನ ಆದಷ್ಟು ಬೇಗ ಕೇಂದ್ರ ಸರ್ಕಾರದ ಕಣ್ಣು ತೆರೆದು ಆದಷ್ಟು ಬರಲಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಾಗಾಗಿ ಈ ಬಡ್ಜೆಟ್ ನಿಜವಾಗ್ಲೂ ಜನಸಾಮಾನ್ಯರಿಗೆ, ಬಹುಶಃ ಹಾಸ್ಟೆಲ್ ಇಂದ ಹಿಡಿದು ಪ್ರತಿಯೊಂದು ಮೊರಾರ್ಜಿ ಶಾಲೆಗಳಿಂದ ಹಿಡಿದು, ಹಾಗಾಗಿ KPSC ಶಾಲೆಯಿಂದ ಹಿಡಿದು ಪ್ರತಿಯೊಂದು ಹಂತದಲ್ಲೂ ಸಹ ಎಲ್ಲರದರಲ್ಲೂ ಸಹ ಉತ್ತಮವಾದಂತ ಬಡ್ಜೆಟ್ ಅನ್ನ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಅಭಿನಂದನೆ ಸಲ್ಲಿಸ್ತೇನೆ. ಏನಾದ್ರು ಕೇಳೋದಿದೆಯಾ? ತಂತ್ರಜ್ಞಾನದೊಂದಿಗೆ ಡಿಜಿಟಲ್ ಮೀಡಿಯಾದಲ್ಲಿ ಮುಂದೆ ಸಾಗ್ತಿರುವ ಜಮೀಲ್ ಸಾಗರ್ ಅವರ ಸಾರಥ್ಯದ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಪ್ರತಿನಿತ್ಯದ ಸುದ್ದಿಗಳು ನೋಡಿ. ಮತ್ತೊಂದು ಸುದ್ದಿಗಳೊಂದಿಗೆ ಮತ್ತೆ ಆಗಮಿಸುತ್ತೇವೆ. ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.